ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಂದಾದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ದೋಸೆನ ಯಾವ ರೀತಿ ಮಾಡೋದು ಅಂದರೆ ಸಿರಿಧಾನ್ಯಗಳ ದೋಸೆನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡೋಣ ಅಂತಿದ್ದೀನಿ. ನೋಡಿ, ನಾನು ಫಸ್ಟು ಇಲ್ಲಿ ಒಂದು ಪಾತ್ರೆಯಲ್ಲಿ ಅಂದರೆ ಧಾನ್ಯಗಳೇ ಅಂದರೆ ಹಿಟ್ಟನ್ನು ನಾನು ಇಲ್ಲಿ ಬಳಸಿಲ್ಲ. ಇಲ್ಲಿ ನಾನು ರಾಗಿನ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ವಾಶ್ ಮಾಡೋದ್ರಿಂದ ಅದ್ರ ಮೇಲೆ ಏನಾದರೂ ಡಸ್ಟ್ ಇರುತ್ತಲ್ವ ರಾಗಿಯಲ್ಲಿ, ಅದೆಲ್ಲ ಹೋಗುತ್ತೆ, ಧೂಳು ಹೋಗುತ್ತೆ. ಮೇಲೆ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಯಾವುದೇ ಚಿಕ್ಕ ಕಡ್ಡಿ ಆಗಲಿ ಅಂದರೆ ಚೆನ್ನಾಗಿ ಕ್ಲೀನ್ ಮಾಡಿರ್ತೀವಿ, ಆದ್ರೂ ರಾಗಿಯಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ, ಅವೆಲ್ಲ ಹೋಗುತ್ತೆ. ನೋಡಿ, ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ರಾಗಿ ಜೊತೆಗೇ ನಾನು ಇಲ್ಲಿ ಉದ್ದಿನ ಬೇಳೆನೂ ಕೂಡ ಒಂದು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಇದ್ರ ಜೊತೆಗೇ ಮಿಕ್ಸ್ ಮಾಡಿಬಿಟ್ಟು ನೆನೆಲಿಕ್ಕೆ ಇಡ್ತೀನಿ. ಫ್ರೆಂಡ್ಸ್, ಇನ್ನೂವರೆಗೂ ಯಾರೆಲ್ಲ ನಂದಾದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೋಡಿ, ನಾನು ಇಲ್ಲಿ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಒಂದು ಪಾತ್ರೆಯಲ್ಲಿ ನೀರು ಹಾಕ್ತಿದ್ದೀನಿ. ನೋಡಿ, ಆ ಪಾತ್ರೆಯಲ್ಲಿ ನಾನು ಒಂದು 3ರಿಂದ 4 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೆನೆಲಿಕ್ಕೆ ಇಡ್ತೀನಿ. ಅದ್ರ ಮೇಲೆ ಒಂದು ಪ್ಲೇಟನ್ನು ಕವರ್ ಮಾಡಿಬಿಟ್ಟು ಚೆನ್ನಾಗಿ ನೆಂದ್ರೇ ಚೆನ್ನಾಗಿ ಬರೋದು. ಮತ್ತು ಯಾರಿಗೆಲ್ಲ ನಿಮಗೆ ಇದು ಸೋಡಾ ಪುಡಿನ ತಿನ್ನಲಿಕ್ಕೆ ಇಷ್ಟ ಆಗಲ್ವೋ ಅವರು ನಾನಿಲ್ಲಿ ಮುಂದೆ ಹೇಳ್ತಕ್ಕಂಥ ಟ್ರಿಕ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, 6 ಅವರ್ಸ್ ಆಯಿತು, ಚೆನ್ನಾಗಿ ನೆಂದಿದೆ. ಈ ನೆಂದಿರ್ತಕ್ಕಂಥ ಧಾನ್ಯಗಳನ್ನು ಇದ್ರ ಜೊತೆಗೆ ನಾನು ಇದು ಒಂದೇ ಅಲ್ಲ ನೆಕ್ಸ್ಟ್ ಯೂಸ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಯಾವ್ಯಾವ ಧಾನ್ಯಗಳನ್ನು ನಾನು ಬಳಸಿಬಿಟ್ಟು ಇಲ್ಲಿ ದೋಸೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ತುಂಬ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಬಟ್ ಬಿಸಿ ಇದ್ದಾಗಲೇ ತಿನ್ನಬೇಕು. ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ. ನಾನು ನೆನೆಸಿಟ್ಟಿರ್ತಕ್ಕಂಥ ಪದಾರ್ಥಗಳು ಎರಡೇ, ಅಂದರೆ ಉದ್ದಿನ ಬೇಳೆ ಮತ್ತು ರಾಗಿ. ನೋಡಿ, ಒಂದು ಕಪ್ಪಲ್ಲಿ ಇದನ್ನು ನಾನು 2 ಸಾರಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದು ನಿಮಗೆ 1 ಸಾರಿ ಮಿಕ್ಸಿಗೆ ಹಾಕಿರೋದ್ರ ಮಾತ್ರ ತೋರಿಸ್ತಿದ್ದೀನಿ. ನೋಡಿ, ನಾನು 1ರಿಂದ 1.5 ಕಪ್ಪಷ್ಟು ರಾಗಿನ 6 ತಾಸು ನೆನೆಸಿರ್ತಕ್ಕಂಥ ರಾಗಿನ ನಾನಿಲ್ಲಿ ಒಂದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮೊಳಕೆ ಓಡಿಸಿರ್ತಕ್ಕಂಥ ಹೆಸ್ರು ಕಾಳು, ಅಂದರೆ ಈ ಹೆಸ್ರು ಕಾಳನ್ನು ನಾನು ನೆನೆಸಿ ಆಲ್ರೆಡಿ ಮೊಳಕೆ ಓಡಿಸಿ ಇಟ್ಕೊಂಡಿದ್ದೆ, ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು 1.5 ಕಪ್ಪು ಅಥವಾ 2 ಕಪ್ ಆಗೋಷ್ಟು ನಾನು ಯೂಸ್ ಮಾಡಿದ್ದೀನಿ. ಫಸ್ಟಲ್ಲಿ ಬಂದುಬಿಟ್ಟು 1 ಕಪ್ ಹಾಕಿದ್ದೀನಿ. ಈ ಮಿಕ್ಸಿ ಜಾರಿಗೆ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಅಂದರೆ ತುಂಬ ಒಳ್ಳೆಯದು ದೇಹಕ್ಕೆ, ತಂಪು ಕೂಡ. ಅಂದರೆ ರಾಗಿ ನಮಗೆ ತಂಪು ಮತ್ತು ನಮ್ಮ ಮೂಳೆಗಳಿಗೆ ಕ್ಯಾಲ್ಸಿಯಂ ಕೂಡ ಸ್ಟ್ರಾಂಗ್ ಆಗಿರೋಂತೆ ಮಾಡುತ್ತೆ, ಕ್ಯಾಲ್ಸಿಯಂ ಕೂಡ ಒದಗಿಸಿ ಕೊಡುತ್ತೆ. ಅದೇ ರೀತಿ ನಮ್ಮ ದೇಹಕ್ಕೆ ಕೂಡ ತಂಪು ಕೂಡ ಹೌದು ಈ ಮೊಳಕೆ ಕಾಳು. ಇದ್ರ ಜೊತೆಗೆ ನಾನಿಲ್ಲಿ ದಪ್ಪ ಅವಲಕ್ಕಿನ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನೋಡಿರಿ, ವಾಶ್ ಮಾಡಿ ಇಟ್ಕೊಂಡು ವಾಶ್ ಮಾಡಿ ಜಸ್ಟ್ ಇಟ್ಕೊಂಡ್ರೆ ಸಾಕು, ಅದು ಮೆತ್ತಗಾಗಿ ಹೋಗುತ್ತೆ. ಇದನ್ನು ಕೂಡ ನಾನು ಆ ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ತೀನಿ. ನಾನು ಇಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ನಿಮಗೆ ದಪ್ಪ ಅವಲಕ್ಕಿ ಬೇಡ ಅಂತಂದರೆ ನೀವು ರೈಸ್ ಕೂಡ ಹಾಕ್ಕೋಬೋದು, ಆದರೆ ಮೆಜರ್ಮೆಂಟ್ ಕರೆಕ್ಟಾಗಿರಲಿ, ಅಂದರೆ ಮಾತ್ರ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇದಕ್ಕೆ ನಾನು ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಮಿಕ್ಕಿರ್ತಕ್ಕಂಥ ಮಿಶ್ರಣದಲ್ಲಿ ಆ್ಯಡ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಹಾಕ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಯಾವುದೇ ರೀತಿ ನಾನು ಹಿಟ್ಟು ಬಳಸಿಲ್ಲ, ರಾಗಿದು ಡೈರೆಕ್ಟಾಗಿ ಸಿರಿಧಾನ್ಯಗಳಂತ ಹೇಳ್ದಂಗೆ ನಾನಿಲ್ಲಿ ಕಾಳನ್ನೇ ಬಳಸಿದ್ದೀನಿ. ನೋಡಿ, ಈ ಥರ ಮಿಶ್ರಣ ಇಷ್ಟ ಆಗಿರಬೇಕು. ನಾರ್ಮಲ್ ಈ ಹಿಟ್ಟನ್ನು ನೀವು ಯಾವ ರೀತಿ ಅಕ್ಕಿ ಹಿಟ್ಟನ್ನು ರುಬ್ಕೊಳ್ತಾರೆ ಆ ಮೆಜರ್ಮೆಂಟಿಗೆ ನೀವು ರುಬ್ಕೋಬೋದು. ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅಂದರೆ ನೀವು ಏನು ನಾರ್ಮಲ್ ದೋಸೆ ಇಡ್ಲಿಗೆಲ್ಲ ರುಬ್ಕೊಳ್ತೀರಲ್ಲ, ಇಡ್ಲಿಗೆ ಅಂದರೆ ಬೇರೆ ರೀತಿ, ಬಟ್ ಇಲ್ಲಿ ಟ್ರಿಕ್ ಇರೋದ್ರಿಂದ ನಾನು ನಿಮಗೆ ಇಡ್ಲಿ ದೋಸೆ ಎರಡೂ ಹೇಳ್ತಾ ಇದ್ದೀನಿ. ಇದು ನೋಡಿ, ಆ ಥರ ರುಬ್ಬಿಟ್ಕೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಬಟ್ಟೆನ ಹಾಕಿ ಅದನ್ನು ಓವರ್ನೈಟ್ ಕಟ್ಟೆ ಅದೇ ಥರ ಇಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಟ್ರಿಕ್ಕನ್ನು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಕೋಲ್ಡ್ ಅಲ್ವಾ, ಸೊ ಇದು ಉಬ್ಬೋದಿಲ್ಲ ಅಷ್ಟೊಂದು ಸರಿಯಾಗಿ. ಸೊ ಹಂಗಾಗಿ ಓವರ್ನೈಟ್ ಈ ಥರ ಕಟ್ಟಿ ಇಡೋದ್ರಿಂದ ಆ ಕಾವಿಗೆ ಬೆಚ್ಚಗಿರುತ್ತಲ್ಲ, ಹಂಗಾಗಿ ಒಂದು ಕಾಟನ್ ಬಟ್ಟೆಯಿಂದ ಕಟ್ಟೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ನಾವು ಸೋಡಾ ಪುಡಿನ ಹಾಕ್ತಿದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ನೈಟಲ್ಲೇ ಉಪ್ಪು ಕೂಡ ಹಾಕಿ ಸೇರಿಸ್ಬಿಟ್ಟು ಇಟ್ಟಿದ್ದೆ, ಬಟ್ ಅದು ನಿಮಗೆ ವಿಡಿಯೋ ಆಗಿಲ್ಲ. ನೋಡಿ, ಈ ಥರ ಇವಾಗ ಓಪನ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತಂದರೆ ಸೋಡಾ ಪುಡಿ ಹಾಕಿದ್ರೇ ಅನ್ಬೇಕು, ಅಷ್ಟು ಚೆನ್ನಾಗಿ ಉಬ್ಬುತ್ತೆ. ಒಂದ್ಸರಿ ಟ್ರೈ ಮಾಡಿ.
ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇಡ್ಲಿ ದೋಸೆ ಆ ಹಿಟ್ಟುಗಳು ಜಾಸ್ತಿ ಉಬ್ಬೋದಿಲ್ಲ, ತುಂಬ ಅಂದರೆ ತುಂಬ ಇದಾಗುತ್ತೆ, ಅಂದರೆ ಚೆನ್ನಾಗಿ ಬರಲ್ಲ ಅಷ್ಟೊಂದು ಚೆನ್ನಾಗಿ. ನೋಡಿ ಇವಾಗ ಈ ಥರ ಕಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ನಿಮಗೂ ಅನುಭವ ಆಗಿರುತ್ತೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಆ ಥರ ಉಬ್ಬೋದಿಲ್ಲ ಅಂತ. ನೋಡಿ ಈ ಟ್ರಿಕ್ನ ಬಳಸಿದರೆ ಇದು ಆಗದೇ ಇದ್ದರೆ, ನೀವು ಕಟ್ಟಿ ಇಡಲಿಕ್ಕೆ ಆಗದೇ ಇದ್ದರೆ ನಾವು ಈ ಥರ ಮಾಡಿಬಿಟ್ಟು ಇದನ್ನು ಸ್ಟವ್ ಹತ್ರ, ಅಂದರೆ ನಾವು ನೈಟೆಲ್ಲ ಅಡುಗೆ ಮಾಡಿರ್ತೀವಲ್ವ, ಆ ಸ್ಟವ್ ಹತ್ರ ನಾವು ಈ ಪಾತ್ರೆನ ಮುಚ್ಚಿಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಓವರ್ ನೈಟಲ್ಲಿ ಅಲ್ಲೇ ಇಟ್ಟರೆ ಆ ಬಿಸಿಗಾಗಲಿ ಇದು ಈ ಥರ ಉಬ್ಬುತ್ತೆ. ನೋಡಿ 2 ಟ್ರಿಕ್ಕಲ್ಲಿ ನೀವು ಯಾವುದಾಗಲಿ ಫಾಲೋ ಮಾಡ್ಬೋದು. ನಾನಿಲ್ಲಿ ಮಳೆಗಾಲ ಚಳಿಗಾಲ ಜಾಸ್ತಿ ಇರೋದ್ರಿಂದ ನಾನು ಬಟ್ಟೆಯಲ್ಲೇ ಕಟ್ಟಿಟ್ಟಿದ್ದೆ, ಯಾವಾಗಲೂ ಈ ಥರ ಮಾಡಲ್ಲ. ಬಟ್ ಇವಾಗ ಮಳೆಗಾಲ ಚಳಿಗಾಲದಲ್ಲಿ ಮಾತ್ರ ಈ ಥರ ಬಟ್ಟೆಯಲ್ಲಿ ಕವರ್ ಮಾಡಿ ಇಟ್ಟರೆ ಸೋಡಾ ಪುಡಿ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ, ಮತ್ತು ತುಂಬ ಚೆನ್ನಾಗಿ ಉಬ್ಬುತ್ತೆ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಮತ್ತು ಇಡ್ಲಿ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ. ಈ ಥರ ಉಬ್ಬಿರುತ್ತಾನೆ ಸ್ಮೂತಾಗಿ ಚೆನ್ನಾಗಿ ಬರೋದು. ಸೊ ಹಂಗಾಗಿ ಈ ಟ್ರಿಕ್ನ ಫಾಲೋ ಮಾಡಲಿ ಅಂತೇಳಿ ನಿಮಗೆ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಅನುಕೂಲ ಆಗಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಅದಕ್ಕೆ ಬಂದಿದೆ, ಈ ಅದಕ್ಕೆ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರೆಡಿ ಆಯಿತು. ನಾವಿವಾಗ ದೋಸೆ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ನಾರ್ಮಲ್ ದೋಸೆನೇ ಯಾವ ಥರ ಮಾಡ್ತೀರೋ ಅದೇ ಥರನೇ ಇದು ದೋಸೆ ಮಾಡೋದು, ಆದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ಇಲ್ಲಿ ಸಿರಿಧಾನ್ಯಗಳನ್ನು ಯೂಸ್ ಮಾಡಿ. ಸಿರಿಧಾನ್ಯಗಳು ಅಂತಂದರೆ ಇವಾಗ ರಾಗಿ ಮತ್ತು ಹೆಸರು ಕಾಳು ಕೂಡ ಸಿರಿಧಾನ್ಯನೇ ಅಲ್ವಾ, ಮತ್ತು ಅದ್ರ ಜೊತೆಗೇ ಉದ್ದಿನಬೇಳೆ ಕೂಡ. ಉದ್ದಿನಬೇಳೆ ಕಾಮನಾಗಿ ಬಳಸ್ತೀವಿ ನಾರ್ಮಲ್ ದೋಸೆಗೆ, ಬಟ್ ಇಲ್ಲಿ ನಾನು ಹೆಸರು ಕಾಳು ಮತ್ತು ಇದು ರಾಗಿನ ಬಳಸಿ ಮಾಡಿರೋದ್ರಿಂದ ಸ್ಪೆಷಲಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ಕೂಡ ಹೆಲ್ದಿ ಫುಡ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಬಿಸಿ ಇರಬೇಕಾದ್ರೇ ಸರ್ವ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಕೂಡ ಬಿಸಿ ಇರಬೇಕಾದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಕೊಟ್ಟರೆ ತಿಂತಾರೆ. ಮತ್ತು ಜೊತೆಗೆ ಇವಾಗ ಯಾರ್ಯಾರ ಹೆಸರು ಕಾಳು ಸಲಾಡ್ ತಿಂತಿರಲ್ಲ ಮಕ್ಕಳು, ಅವ್ರಿಗೆ ಇವಾಗ ಈ ಥರ ಮಾಡಿಕೊಟ್ರೆ ಅದರಿಂದ ಸಿಗ್ತಕ್ಕಂಥ ಎಲ್ಲ ಬೆನಿಫಿಟ್ಸ್ ನಮಗೆ ಮಕ್ಕಳಿಗೂ ಸಿಗುತ್ತೆ, ನಮಗೂ ಸಿಗುತ್ತೆ. ತುಂಬ ಒಳ್ಳೆಯದು ಹೆಲ್ತಿಗೆ. ಯಾವುದೇ ರೀತಿ BP ಆಗಲಿ ಶುಗರ್ ಆಗಲಿ. ನೋಡಿ ಇದರಲ್ಲಿ ನಾನು ಸೋಡಾ ಪುಡಿ, ಕೆಲವರು ಹೊಟ್ಟೆ ಉಬ್ಬುತ್ತೆ ಅದರಿಂದ ಸೋಡಾ ಪುಡಿ ತಿಂದು ಆ ಥರ ಎಲ್ಲ ಹೇಳ್ತಿರ್ತಾರೆ, ಹೋಟ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ. ಇವಾಗ ನಾವು ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ, ಈ ಟ್ರಿಕ್ಕೆಲ್ಲ ಫಾಲೋ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಲಿ ಹೆಲ್ತ್ ಅಪ್ಸೆಟ್ ಆಗೋದಿಲ್ಲ. ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇವನು ಟ್ರೈ ಮಾಡಿ. ಅಂದರೆ ನಾನಿಲ್ಲಿ ನೀವು ಸಮ ತಗೋಬೇಡಿ. ಹೆಸ್ರು ಕಾಳನ್ನ ಏನು ಮೆಜರ್ಮೆಂಟ್ ಒಂದು ಗ್ಲಾಸು ರಾಗಿ ತೊಗೊಂಡಿದ್ರೆ ನೀವು ಅರ್ಧ ಗ್ಲಾಸಷ್ಟು ಹೆಸ್ರು ಕಾಳು ತೊಗೊಳ್ಳಿ. ಹೆಸ್ರು ಕಾಳಾದರೂ ತೊಗೊಳ್ಳಿ, ಇಲ್ಲ ಮೊಳಕೆ ಆದರೂ ಹೊಡಿಸಿದ್ರೆ ಓಕೆನೇ. ಹೆಸ್ರು ಕಾಳು ತೊಗೊಂಡ್ರೆ ನೆನೆಸಿಟ್ಬಿಟ್ಟು ಅದನ್ನು ಹಂಗೆ ನೀವು ಮಿಕ್ಸಿಯಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ತುಂಬ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮೊಳಕೆ ಹೊಡಿಸಿದ್ದೀನಿ. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಅಷ್ಟು ಚೆನ್ನಾಗಿ ನೆನೆದ್ಬಿಟ್ಟು ಆ ಟ್ರಿಕ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ದೋಸೆ ಚೆನ್ನಾಗಿ ಬರುತ್ತೆ. ನಾವು ಸಿರಿಧಾನ್ಯಗಳನ್ನು ನಾವು ಇಲ್ಲಿ ಸಲಾಡ್ ಮಾಡಿ ಕೂಡ ತಿಂತೀವಿ. ಆದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಅಂದರೆ ಕೆಲವ್ರು ಅನ್ನೋದಕ್ಕಿಂತ ಮಕ್ಕಳಿಗೆ ಕೆಲವರು ಇಷ್ಟಪಟ್ಟು ತಿಂತಾರೆ. ಅಭ್ಯಾಸ ಮಾಡಿದ್ರೆ ಕೆಲವು ಮಕ್ಕಳು ತಿನ್ನೋದಿಲ್ಲ. ಸೊ ಅಂಥವ್ರಿಗೆ ಈ ಥರ ದೋಸೆ ಅಂದರೆ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಅವ್ರಿಗೆ ಈ ಥರ ದೋಸೆ ಮಾಡಿ ತಿನ್ನೋದ್ರಿಂದ ಸಿರಿಧಾನ್ಯಗಳಿಂದ ಸಿಗ್ತಕ್ಕಂಥ ಎಲ್ಲ ಬೆನಿಫಿಟ್ಸ್ ಕೂಡ ಮಕ್ಕಳಿಗೆ ಸಿಗುತ್ತೆ. ಮಕ್ಕಳಿಗೆ ಇವಾಗ ಕ್ಯಾಲ್ಶಿಯಂ ಹೆಚ್ಚಾಗುತ್ತೆ, ಮತ್ತು ಮೂಳೆಗಳೆಲ್ಲ ಸ್ಟ್ರಾಂಗ್ ಇರುತ್ತೆ, ಕೈಕಾಲು ಗಟ್ಟಿ ಇರುತ್ತೆ ಮಕ್ಕಳಿಗೆ. ಅಂದರೆ ಬೆಳೀತಕ್ಕಂಥ ಮಕ್ಕಳಿಗೆ ಹೇಳ್ತಿರೋದು ನಾನು. ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಜೊತೆಗೆ ನನ್ನ ಅನುಭವ ಪ್ರಕಾರ ನಾನು ಹೇಳ್ತಿರೋದು, ಇದಕ್ಕೆ ಆಲೂಗಡ್ಡೆ ಪಲ್ಯಕ್ಕಿಂತ ಚಟ್ನಿನೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಅದರ ಜೊತೆಗೆ ಶೇಂಗಾ ಬೀಜನ ಕೂಡ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನೋಡಿ ಸರ್ವ್ ಮಾಡೋದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ತಿನ್ನೋದು ಕೂಡ ಅಷ್ಟೇ ಚೆನ್ನಾಗಿ ಕೂಡ ಟೇಸ್ಟ್ ಕೂಡ ತುಂಬ ಸೂಪರು. ಆಮೇಲೆ ನೋಡಿ ನಾನು ಮುಟ್ಟಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಕ್ರಿಸ್ಪಿಯಾಗಿ ಬಂದಿರೋದನ್ನ. ನೋಡಿ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತೋ ಈ ರೆಸಿಪಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಂದಾದೀಪ ಕನ್ನಡ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಎಷ್ಟು ಮಸಾಲೆ ದೋಸೆ ಥರ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ ನೋಡಿ. ನಮಗಂತೂ ಚಟ್ನಿಯಲ್ಲಿ ತಿನ್ನೋದಕ್ಕೆ ಇಷ್ಟ. ನಿಮಗೆ ಚಟ್ನಿ ಆಗಿಲ್ಲ ಅಂದ್ರೂ ನೀವು ಆಲೂಗಡ್ಡೆ ಪಲ್ಯ ಜೊತೆಗೇ ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿ ಇರುತ್ತೆ. ಬಟ್ ನನಗನ್ಸಿದ ಮಟ್ಟಿಗೆ ಚಟ್ನಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಸಿರಿಧಾನ್ಯಗಳ ದೋಸೆ. ಸೇಮ್ ಸಿರಿಧಾನ್ಯಗಳ ಮಸಾಲೆ ದೋಸೆ ಅಂತ ಕೂಡ
ಅಂದ್ರೂ ತಪ್ಪಾಗಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಆ ಥರ ಮುಟ್ಟಿ ಪ್ರೆಸ್ ಮಾಡಿದಾಗ ಅಂದರೆ ಒಂಥರ ಸೌಂಡ್ ಬರುತ್ತೆ. ಗಟ್ಟಿ ಪದಾರ್ಥಗಳನ್ನು ಮುರಿದಾಗ ಯಾವ ಥರ ಬರುತ್ತೆ ನೋಡಿ ಸೌಂಡ್, ಆ ಥರ ಬರ್ತಿದೆ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ನೀವು ಅದ್ರ ಮೇಲೆ ಸ್ವಲ್ಪ ನೀವು ತುಪ್ಪ ಹಾಕೊಂಡು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಸ್ವಲ್ಪ ತುಪ್ಪ ತಿನ್ನೋದು ಕಡಿಮೆ ಮಕ್ಕಳು, ಹಂಗಾಗಿ ತುಪ್ಪನ ನಾನು ಯೂಸ್ ಮಾಡಿಲ್ಲ. ಇದನ್ನು ನಾನು ತಿನ್ನೋದಕ್ಕೋಸ್ಕರ ಮಾಡ್ಕೊಂಡಿರೋದು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದರು, ಬೆಳಗ್ಗೆ ತಿಂಡಿನ ಮಾಡಿಕೊಂಡು ನಾನು ನಿಧಾನವಾಗಿ ವಿಡಿಯೋ ಮಾಡ್ತಾ ತಿನ್ಬೇಕು ಅಂದ್ಕೊಂಡು ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಯಾಕಂದರೆ ಇದು ಒಂಥರ ಹೆಲ್ದಿ ಫುಡ್ ಅಲ್ವಾ. ಸೊ ಎಲ್ಲರಿಗೂ ಯೂಸ್ ಆಗಲಿ. ಸಿರಿಧಾನ್ಯ ನಾರ್ಮಲ್ ದೋಸೆನ ಎಲ್ಲರೂ ಮಾಡ್ತಿರ್ತೀವಿ, ಈ ಥರ ದೋಸೆನ ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.